ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಆರಂಭ ಆಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಈಗಾಗಲೇ BLAಗಳು ಮನೆ ಮನೆಗೆ ಹೋಗುತ್ತಿದ್ದಾರೆ. ಆದರೆ ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಬಹಳಷ್ಟು ಕಡೆ ಮಾಸ್ ಆಗಿ ಮನೆಗೆ ಹೋಗದೆ ಎಲ್ಲರನ್ನೂ ಗುಡ್ಡೆ ಹಾಕ್ಕೊಂಡು SIR ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪಗಳು ಕೇಳಿ ಬಂದವು. ಮತ್ತು ಕೆಲವು BLAಗಳು ಮರಣವನ್ನು ಅಪ್ಪಿದಂತಹ ಪ್ರಕರಣಗಳು ಕೂಡ ವರದಿಯಾದವು. ಈ ಮಧ್ಯೆ BJP ಮತ್ತು JDS ರಾಜ್ಯ ಚುನಾವಣಾ ಅಧಿಕಾರಿ ಸೇರಿದಂತೆ ಚುನಾವಣಾ ಆಯೋಗಕ್ಕೂ ಕೂಡ ಒಂದು ದೂರನ್ನು ಕೊಟ್ಟಿದೆ. ಇದರಲ್ಲಿ ಭಾಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ಆ ದೂರಿನಲ್ಲಿ ಪ್ರಮುಖ ವಿಚಾರ ಏನು ಅಂತಂದರೆ SIR ಪ್ರಕ್ರಿಯೆಯನ್ನು ಸದ್ಯಕ್ಕೆ ನಿಲ್ಲಿಸಿ. ಈಗಾಗಲೇ 75% ಅಂದರೆ 75% SIR ಪ್ರಕ್ರಿಯೆ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಗಿದಿದೆ ಅಂತ ಹೇಳಲಾದಂಥ ಆ ಪ್ರಕ್ರಿಯೆಯ ದಾಖಲೆಗಳನ್ನು ಪರಿಶೀಲನೆ ಮಾಡಿಸಿ ಇಲ್ಲಿಯ ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇಲ್ಲ, ಹೀಗಾಗಿ ನೀವು ಕೇಂದ್ರದ ಅಧಿಕಾರಿಗಳನ್ನು ವೀಕ್ಷಕರಾಗಿ ನೇಮಕ ಮಾಡಿ ಅಂತ ದೂರನ್ನು ಕೊಟ್ಟಿದ್ದಾರೆ. ಈ ದೂರಲ್ಲಿ ನನಗೆ ತುಂಬಾನೇ ಗಮನ ಸೆಳೆದಂತಹ ವಿಚಾರ ಏನು ಅಂತಂದರೆ ಅದರಲ್ಲಿ ಒಂದು ಪಾಯಿಂಟ್ ಅವರು ರೇಸ್ ಮಾಡಿರುವುದು ಏನು ಅಂತಂದರೆ SIR ಪ್ರಕ್ರಿಯೆಯನ್ನು ನಡೆಸುವಾಗ ಸಿಬ್ಬಂದಿಯ ಧರ್ಮವು ಮುಖ್ಯವಾಗಿರಬಾರ್ದು. ಆದಾಗ್ಯೂ ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಸಿಬ್ಬಂದಿಯನ್ನ ಅಲ್ಪಸಂಖ್ಯಾತ ಪ್ರದೇಶಗಳಲ್ಲಿ ಈ ಕಾರ್ಯಕ್ಕಾಗಿ ನಿಯೋಜಿಸಲಾಗುತ್ತಿದೆ ಎಂಬುದು ಕಂಡುಬಂದಿದೆ. ಅಂದರೆ ನಿರ್ದಿಷ್ಟ ಧರ್ಮದ BLOಗಳನ್ನು ಅಲ್ಪಸಂಖ್ಯಾತ ಸಮುದಾಯ ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ ನೇಮಕ ಮಾಡಲಾಗ್ತಾ ಇದೆ ಅಂತ. ಅಂದರೆ ಅಧಿಕೃತವಾಗಿ ಪ್ರತಿಪಕ್ಷಗಳು ಈ SIR ಪ್ರಕ್ರಿಯೆಗೆ ಧರ್ಮದ ಟಚ್ ಅನ್ನು ಕೊಟ್ಟಾಯಿತು. ಅಂದರೆ ಒಂದು ಧರ್ಮದ ಅಧಿಕಾರಿಗಳು ಅದೇ ಧರ್ಮಕ್ಕೆ ಸೇರಿದಂತಹ ಏರಿಯಾಗಳಲ್ಲಿ SIR ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ರಾಜ್ಯ ಸರ್ಕಾರ ಅಲ್ಲಿ ನೇಮಕ ಮಾಡಿದೆ ಅಂತ. ಸೊ ಈಗ ನಾಳೆ ರಾಜ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ. ಹಾಗಾದರೆ SIR ಪ್ರಕ್ರಿಯೆ ವಿಚಾರದಲ್ಲಿ ಎಷ್ಟು ದೊಡ್ಡ ರಾಜಕೀಯ ನಡೀತಾ ಇದೆ ಅಂತಂದರೆ ನನಗನ್ಸಿದ ಮಟ್ಟಿಗೆ ಕರ್ನಾಟಕ ಅನದರ್ ವೆಸ್ಟ್ ಬೆಂಗಾಲ್ ಆಗುವಂಥ ಸಾಧ್ಯತೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ SIR ಮಹಾಯುದ್ಧ. ಬೀದಿ ಬದಿಯಲ್ಲಿ SIR, ಕಾಂಗ್ರೆಸ್ ವಿರುದ್ಧ ದೋಸ್ತಿ ವಾರ್, ಚೌಲ್ಟ್ರಿ ಮಸೀದಿಯಲ್ಲಿ ಮತ ಲೆಕ್ಕಾಚಾರ, BJP JDS ಸಮರ, ಕೇಂದ್ರ ಚುನಾವಣಾ ಆಯೋಗದ ಕದ ತಟ್ಟಿದ ಕಮಲ ದಳ, ರಾಜ್ಯದ SIR ಬಗ್ಗೆ ದೆಹಲಿಯಲ್ಲಿ ಮೈತ್ರಿ ನಾಯಕರ ಕಳವಳ, 7 ದಿನಗಳಲ್ಲಿ ಹಲವು ಲೋಪ, NDA ಮೈತ್ರಿಕೂಟದ ಕೋಪ, ತಮಗೆ ಬೇಕಾದ ಹಾಗೆ ಮತಪಟ್ಟಿ ಪರಿಷ್ಕರಣೆ ಎಂಬ ಆರೋಪ, ಗ್ಯಾರಂಟಿ ಕಡಿತದ ಭಯ ಹುಟ್ಟಿಸಿ ನಕಲಿ ಮತ ಸೃಷ್ಟಿಸುತ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕಿ ನ್ಯಾಯಯುತ SIR ನಡೆಯಲೇಬೇಕು. SIR ಪ್ರಕ್ರಿಯೆ ಉಸ್ತುವಾರಿಗೆ ಹೊರ ರಾಜ್ಯದ ದಕ್ಷ ಅಧಿಕಾರಿ ಬೇಕು. ಇಷ್ಟು ದಿನ ನಡೆದ SIR ಪ್ರಕ್ರಿಯೆ ರದ್ದು ಮಾಡುವಂತೆ ಡಿಮಾಂಡ್. ದೋಸ್ತಿ ತಲ್ಲಣ, ಸರ್ಕಾರದಿಂದ ಅಧಿಕಾರಿಗಳ ದುರ್ಬಳಕೆ ನಿಜಾನ, ಸರ್ಕಾರದ ಹಸ್ತಕ್ಷೇಪವಿಲ್ಲ, ವಿಪಕ್ಷಗಳ ರಾಜಕೀಯ ಎಂದ ಕಾಂಗ್ರೆಸ್, ನಿಷ್ಠಾವಂತ ಮತದಾರರ ರಕ್ಷಣೆ ನಮ್ಮ ಆದ್ಯತೆ ಎಂದ ಕೈ ಕೌಂಟರ್. JDS ಮತ್ತು BJP ಮೈತ್ರಿಕೂಟ ನಿನ್ನೆ ರಾಜ್ಯ ಚುನಾವಣಾ ಅಧಿಕಾರಿಗೆ ಈ ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ರು. ಇವತ್ತು ಚುನಾವಣಾ ಆಯುಕ್ತರಾದಂತಹ ಜ್ಞಾನೇಶ್ ಕುಮಾರ್ ಅವ್ರಿಗೂ ಕೂಡ ಈ ಒಂದು ದೂರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆರ್ ಅಶೋಕ್, ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಚಲವಾದಿ ನಾರಾಯಣಸ್ವಾಮಿ ಮತ್ತು ಬಂಡೆಪ್ಪ ಕಾಶಂಪುರ್, ಅರವಿಂದ್ ಬೆಲ್ಲದ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಮಲ್ಲೇಶ್ ಬಾಬು ಮತ್ತು CB ಸುರೇಶ್ ಬಾಬು ಇವರ ಸಹಿಗಳನ್ನು ಒಳಗೊಂಡಂತಹ ದೂರನ್ನು ಕೊಡಲಾಗಿದೆ. ದೂರು ಕೊಟ್ಟವರು ಏನು ಹೇಳಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅನ್ನೋದನ್ನು ನೋಡಿ
ಅದಾದ ಮೇಲೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಸಂವಿಧಾನಕ್ಕೆ ವಿರುದ್ಧವಾದಂಥ ಕೆಲಸವನ್ನು ಈ ಸರ್ಕಾರ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಚುನಾವಣಾ ಆಯೋಗ ನಾವು ಎಲ್ಲವನ್ನು ಅತ್ಯಂತ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಸಂಪೂರ್ಣವಾಗಿ ಪ್ರತಿಬದ್ಧರಿದ್ದೇವೆ ಅನ್ನುವಂಥ ಭರವಸೆಯನ್ನು ನಮಗೆ ಕೊಟ್ಟಿದೆ. ಅವರಿಗೆ ಬೇಕಾದಂಥ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಟೀಕೆ ಮಾಡ್ತಕ್ಕಂಥದ್ದನ್ನು ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಕರ್ನಾಟಕದಲ್ಲಿ ಹೊರಗಡೆ ಏನು ಅಪ್ರಚಾರ ಮಾಡ್ತಾ ಇದ್ರು ಅದರ ಕೆಲಸವನ್ನ ಕರ್ನಾಟಕದಲ್ಲಿ ಮಾಡ್ತಾ ಇರತಕ್ಕಂಥದ್ದೇನಿದೆ ಇದೆಲ್ಲವನ್ನ ಇವತ್ತು ಚುನಾವಣಾ ಆಯೋಗಕ್ಕೆ ತಂದಿದೆ. ಕರ್ನಾಟಕ ಸರ್ಕಾರ SIRನ ಎಲ್ಲಾ ನಿಬಂಧನೆಗಳನ್ನ ಗಾಳಿಗೆ ತೂರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ SIRನ ಹಳ್ಳ ಹಿಡಿಸುವಂತದಕ್ಕೆ ವ್ಯವಸ್ಥಿತವಾದಂತ ಸಂಚನ್ನ ರೂಪಿಸ್ತಾ ಇದ್ದಾರೆ. ಈ ಸಂಚಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ DK ಶಿವಕುಮಾರ್. SIRಗೆ ನಾವು ಬಹಳ ಟ್ರಾನ್ಸ್ಪರೆಂಟ್ ಆಗಿ ನಮ್ಮ ಸರ್ಕಾರನೇ ಎಲ್ಲರೂ ಕೂಡ ಯಾರು ಇಲ್ಲಿ ನಾಗರಿಕರಿದ್ದಾರೆ, ಮತದಾರರಿದ್ದಾರೆ, ಆ ಮತವನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಮ್ದು ದಿಟ್ಟವಾದಂತ ತೀರ್ಮಾನ. ನಮ್ಗೆ ರಾಜಕಾರಣ ಮಾಡಕ್ ನಮ್ಗೆ ಇಷ್ಟ ಇಲ್ಲ, ಅವಶ್ಯಕತೆನೂ ಇಲ್ಲ. ಆದ್ರೆ ಬೇರೆಯವ್ರು ಯಾರು ಏನ್ ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ. ಬಹಳ ಸಂತೋಷದ ವಿಚಾರ. ಇವತ್ತೇನಾದ್ರೂ ದೊಡ್ಡ ಸಂತೋಷದ ಸುದ್ದಿ ಇದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಅವರು ಬಾಲ ಬಿಚ್ಚಕ್ ಆಗಿಲ್ಲ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ಗೆ ಶರಣಾಗತಿ ಆಗಿದ್ದಾರೆ. ದೂರು ಕೊಟ್ಟಿದ್ದಾರೆ. ತನಿಖೆ ಆಗಲಿ. ಅದ್ರಲ್ಲಿ ನಮ್ಮ ದೃಷ್ಟಿಯಲ್ಲಿ ನಾವು ಎಲ್ಲರನ್ನೂ ಸೇರಿಸ್ತಾ ಇದ್ದೀವಿ. CM ಕೂಡ ಹೇಳಿದ್ದಾರೆ ಎಲ್ಲರನ್ನೂ ನಾವು ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಓಕೆ, ಆಲ್ ರೈಟ್. ಹಾಗಾದರೆ ಈ SIRಗೆ ಸಂಬಂಧಪಟ್ಟಂತೆ ಏನು BJP ಮತ್ತು JDS ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದೆ. ಈ ದೂರಿನಲ್ಲಿ ಭಾಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಮತ್ತು ಈಗ ಆಗ್ತಾ ಇರುವಂಥ ಈ SIR ಪ್ರಕ್ರಿಯೆಯನ್ನು ನಿಲ್ಲಿಸಿಬಿಡಿ. 2028ಕ್ಕೆ ನಮಗೆ ಚುನಾವಣೆ ಇದೆ, ಆದರೆ ಈಗ 75% ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಪಾರದರ್ಶಕವಾಗಿಲ್ಲ, ಇದು ಸಂವಿಧಾನದ ಆಶಯಗಳನ್ನೇ ಬುಡಮೇಲು ಮಾಡುವಂಥ ಪ್ರಕ್ರಿಯೆ. ಆದ್ದರಿಂದ ಇದನ್ನು ನಿಲ್ಲಿಸಿಬಿಡಿ, ನಮಗೆ ಈ ರಾಜ್ಯದ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ, ನೀವು ಕೇಂದ್ರದ ಅಧಿಕಾರಿಗಳ ಇದರ ಮೇಲೆ ವೀಕ್ಷಕರನ್ನಾಗಿ ತೆಗೆದುಕೊಂಡು ಬನ್ನಿ ಅಂತ ದೂರನ್ನ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಧರ್ಮದ ಟಚ್ ಅನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಇದೇ ಆಯಿತು. ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ SIR ಪ್ರಕ್ರಿಯೆಯನ್ನ ಕೇಂದ್ರದ ಅಧಿಕಾರಿಗಳು ಅದಾದ್ಮೇಲೆ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಅಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ನ ಆಧಾರದ ಮೇಲೆ SIR ಅನ್ನ ಮಾಡಲಾಯಿತು. ಅಲ್ಲೂ ಕೂಡ ಇದೇ ರೀತಿ ಅಧಿಕಾರಿಗಳು ಸಹಕಾರ ಕೊಡ್ತಾ ಇಲ್ಲ ಮತ್ತು ಅವ್ರ ಕೊರತೆ ಇದೆ, ಅವರು ಅಸಹಕಾರ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬಂತು. ಹೀಗಾಗಿ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಕೇಂದ್ರದಿಂದ ಬಂದಂಥ ಅಧಿಕಾರಿಗಳು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಮಾಡಬೇಕು ಅನ್ನೋದು ಈಗ BJP ಮತ್ತು JDSನ ವಾದ. ನಾನು ಕೇಳೋ ಪ್ರಶ್ನೆ ಏನಂದರೆ, ಇದೇ ರಾಜ್ಯ ಸರ್ಕಾರದ ಅಧಿಕಾರಿಗಳೇ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳಾಗಿ ನೇಮಕ ಆಗ್ತಾರೆ, ಚುನಾವಣೆಗಳನ್ನು ತುಂಬ ಕಟ್ಟುನಿಟ್ಟಾಗಿ ನಡೆಸ್ತಾರೆ ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಇವ್ರ ಅಧಿಕಾರ ಇದ್ದಾಗ ಅವ್ರ ಅಧಿಕಾರ ಇದ್ದಾಗ ಇಲ್ಲಿಯ ಅಧಿಕಾರಿಗಳನ್ನೇ ಇವರು ಬಳಸ್ಕೋತಾರೆ ಮತ್ತು ಇವ್ರ ಜೊತೆಗೆ ಇವರು ಕಾರ್ಯನಿರ್ವಹಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದ ಅಧಿಕಾರಿಗಳ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ನಮ್ಮ ಪಕ್ಷಗಳು ಏನು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿರೋದಿದೆಯಲ್ಲ, ನಾಳೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಇವರು ಅವ್ರ ಜೊತೆಗೆ ಹೆಂಗೆ ಕಾರ್ಯನಿರ್ವಹಿಸ್ತಾರೆ ಐ ಡೋಂಟ್ ನೋ. ಇರಲಿ, ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDS ವಕ್ತಾರರಾದಂಥ ರಿಷಿಕ್ ಗೌಡ್ರು. ಸರ್, ತಮಗೆ ಸ್ವಾಗತ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ರಾಜೇಂದ್ರ ಅವರಿದ್ದಾರೆ. ಸರ್, ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂಥ ಕುಮಾರ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. BJP ವಕ್ತಾರರು, ನಾಯಕರು ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್ ಅವರೇ, ತಮಗೂ ಕೂಡ ಸ್ವಾಗತ. ಮೊದಲನೆಯದಾಗಿ ನಾನು ಚಂದ್ರಶೇಖರ್ ಅವರಿಂದಲೇ ಈ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಏನು SIRಗೆ ಸಂಬಂಧಪಟ್ಟಂತೆ ಸರ್, ಈ ನೋಡಿ ಪ್ಲೇಟ್ ಹೆಂಗೆ ಚೇಂಜ್ ಆಯಿತು ಅಂತ. SIR ಬಗ್ಗೆ ಮೊದಲಿಗೆ ಕಳವಳ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್. SIRನಿಂದ ನಮ್ಮ ವೋಟ್ ಬ್ಯಾಂಕ್ ಕಂಪ್ಲೀಟಾಗಿ ಉಲ್ಟಾ ಪಲ್ಟಾ ಆಗುತ್ತೆ ಅಂತ ಭಯವನ್ನು ವ್ಯಕ್ತಪಡಿಸಿದ್ದು ಕಾಂಗ್ರೆಸ್. ಬೂತ್ ಲೆವೆಲ್ ಮಟ್ಟದ ಎಲ್ಲ ಕಾರ್ಯಕರ್ತರು ಈ ಪ್ರಕ್ರಿಯೆಯಲ್ಲಿ ನೀವು ಭಾಗವಹಿಸಬೇಕು ಅಂತ ಕರೆ ಕೊಟ್ಟಿದ್ದು ಕಾಂಗ್ರೆಸ್. ಆದರೆ ಈ SIR ಪ್ರಕ್ರಿಯೆಯಿಂದಾಗಿ ಏನು ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ ಅಥವಾ ಭಾಳಷ್ಟು ಏನು ಬೇರೆ ಬೇರೆ ಹೆಸರಲ್ಲಿ ಕಳ್ಳ ಮತದಾನ ಮಾಡ್ತಾಯಿದ್ರು, ಅದು ಡಿಲೀಟ್ ಆಗುತ್ತೆ ಅಂತ ತುಂಬ ಒಳ್ಳೆಯ ಅಭಿಪ್ರಾಯದಲ್ಲಿದ್ದವರು BJP. ಇವತ್ತು ಫುಲ್ ಸಿನಾರಿಯೋ ಗೇಮ್ ಚೇಂಜ್ ಆಗೋಗಿದೆ. ಇವತ್ತು BJP JDS SIR ಬಗ್ಗೆ ಅಪಸ್ವರ ಎತ್ತುತ್ತಾ ಇದೆ, ಕಾಂಗ್ರೆಸ್ ತುಂಬ ಕಂಫರ್ಟೇಬಲ್ ಆಗಿದೆ. ವಾಟ್ ಈಸ್ ದಿ ಚೇಂಜ್ ಸರ್? ಚೇಂಜ್, ಬದಲಾವಣೆ ಆಗಿದ್ದೇನು ಇಲ್ಲಿ? ಒಂದು, ಕರ್ನಾಟಕದ ಮಾಧ್ಯಮಗಳನ್ನ ನಾನಿವತ್ತು ಮೆಚ್ಚಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ.
ಇವತ್ತು ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕರಾಳ ರೂಪವನ್ನು ಜನತೆಗೆ ಮುಂದೆಗೆ ಬಿಚ್ಚಿಟ್ಟಿದ್ದು ಇದೇ ಮಾಧ್ಯಮಗಳು. ಅನೇಕ ವಿಡಿಯೋಗಳು ಬಂದವು. ಶಾದಿ ಮಹಲಲ್ಲಿ ಕೂರಿಸ್ಕೊಂಡು ಮಾಡ್ತಾ ಇದ್ದಿದ್ದು, ಇದರೊಳಗೆ ಮದ್ರಾಸದಲ್ಲಿ ಕೂತ್ಕೊಂಡು ಮಾಡಿಸ್ತಾ ಇದ್ದಿದ್ದು ಎಲ್ಲವನ್ನು ನಗ್ನವಾಗಿ ಬಿಚ್ಚಿಟ್ಟಿದ್ದು ಇಡೀ ಜಗತ್ತಿನ ಮುಂದೆ ನೀವು ಮಾಧ್ಯಮಗಳು. ಹಾಗಾಗಿ ಇದರ ಶ್ರೇಯಸ್ಸೇನದನ್ನು ಈ ರಾಜ್ಯ ಸರ್ಕಾರದ ಕರಾಳ ಮುಖದ ಶ್ರೇಯಸ್ಸೇನ ತಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ BJP JDS ಜೊತೆಗೆ ಇವನ್ನ ಮಾಧ್ಯಮಗಳಿಗೂ ಸಲ್ಲಬೇಕಾಗುತ್ತೆ. ನೋಡಿ, BJP ಪ್ರಾಬ್ಲಮ್ ಇರ್ತಕ್ಕಂಥದ್ದು SIR ಅಲ್ಲ. SIR ಸ್ವಾತಂತ್ರ್ಯದ ನಂತರ ಸಂವಿಧಾನವೇ ಕೊಟ್ಟಂತಹ ಅಧಿಕಾರ, ಪ್ರತಿ 10 ವರ್ಷಕ್ಕೊಂದ್ಸರಿ ಆಗಲೇಬೇಕು, ರಿವೈಸ್ ಆಗಲೇಬೇಕು. SIR ಬಗ್ಗೆ ಇಲ್ಲಿ ಪ್ರಶ್ನೆ ಇಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು SIRನ ಉಪಯೋಗಿಸ್ಕೊಂಡು ತನ್ನ ಅಧೀನದಲ್ಲಿರ್ತಕ್ಕಂಥ ಪಾಪ ಸಣ್ಣ ಪುಟ್ಟ ಅಧಿಕಾರಿಗಳು. ನೋಡಿ, ನೀವಾಗಲೇ ಹೇಳ್ತಾ ಇದ್ದೀರಿ ಎಲೆಕ್ಷನ್ ಟೈಮಲ್ಲಿ ಅದೇ ಆಫೀಸರ್ಗಳು ಕೆಲಸ ಮಾಡ್ತಾರೆ ಅಂತೇಳಿ. ಎಲೆಕ್ಷನ್ ಟೈಮಲ್ಲಿ ಒಂದ್ಸರಿ ಕೋಡ್ ಆಫ್ ಕಂಡಕ್ಟ್ ಬಂದಮೇಲೆ ಯಾವುದೇ ಸರ್ಕಾರ ಇರೋದಿಲ್ಲ. ಆವಾಗ ಸರ್ಕಾರ ಹೊರಟಾಗಿರ್ತದೆ, ಉಸ್ತುವಾರಿ ಸರ್ಕಾರಗಳಿರ್ತವೆ, ಕಂಪ್ಲೀಟ್ ಏನು ಕಂಟ್ರೋಲು ಬಂದು ಎಲೆಕ್ಷನ್ ಕಮಿಷನ್ ಜೊತೆ ಇರ್ತದೆ. ಆದರೆ ಈ ಸಂದರ್ಭದಲ್ಲಿ ಏನಾಗುತ್ತೆ, ಈ ಸಂದರ್ಭದಲ್ಲಿ ಯಾವುದೇ ನೀವು ಅಧಿಕಾರಿನ ತಗೊಂಡ್ರು, PDO ತಗೊಂಡಿರ್ಬೋದು, ಟೀಚರ್ನ ತಗೊಂಡಿರ್ಬೋದು, ಕೃಷಿ ಇಲಾಖೆ ಅಧಿಕಾರಿಗಳನ್ನ ತಗೊಂಡಿರ್ಬೋದು, ಅವರು ರಾಜ್ಯ ಸರ್ಕಾರದ ಕೆಲಸನೂ ಮಾಡ್ತಾ ಇರ್ತಾರೆ, ಹೆಚ್ಚುವರಿಯಾಗಿ ಈ ಕೆಲಸವನ್ನು ಮಾಡ್ತಿರ್ತಾರೆ. ಈ ಪ್ರಕ್ರಿಯೆ 15-20 ದಿವಸ ಮುಗಿದ ಮೇಲೆ ಮತ್ತೆ ತಿರ್ಗಿ ರಾಜ್ಯ ಸರ್ಕಾರದ ಕೆಲಸಕ್ಕೆ ಹೋಗಬೇಕು. ಇವಾಗೇನು ನಮ್ಮ ರಾಮನಗರ DC ಇದ್ದಾರೆ, ಚುನಾವಣಾ ಸಂದರ್ಭದಲ್ಲಿ ಅದೇ ಆಗುತ್ತೆ. ಮತ್ತೆ ಅವ್ರು ರಾಜ್ಯ ಸರ್ಕಾರದ ನೌಕರಿಗೆ ರಾಜ್ಯ ಸರ್ಕಾರ ಹೊರಟಾಗಿರ್ತಲ್ಲ ಮೇಡಮ್, ಯಾವ್ದು ಗೌರ್ಮೆಂಟ್ ಇಲ್ಲಿ. ಓಕೆ, ನೋಡಿ ಇವತ್ತು ನೋಡಿ, ಈಗ ರಾಮನಗರದ DC ಇದಕ್ಕೆ ಇನ್ಚಾರ್ಜ್ ಇದ್ರು, ಆದ್ರೂ ಕೂಡ ಮೊನ್ನೆ ಒಂದೇ ದಿವಸ 57 ಬಿಡದಿ ವಿಚಾರದಲ್ಲಿ ಫೈಲ್ಗಳನ್ನ ಸೈನ್ ಮಾಡಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರದ ಕೆಲಸನೂ ಮಾಡ್ತಿರ್ತಾರೆ, ಈ ಕಡೆಗೆ ಈ ಚುನಾವಣೆ ಕೆಲಸನೂ ಮಾಡ್ತಿರ್ತಾರೆ. ಒಬ್ಬ PDO, ಒಬ್ಬ ಸಣ್ಣ ಟೀಚರು, ಒಬ್ಬ ಸಣ್ಣ ನೌಕರ MLA ಮುಂದೆ, MP ಗಳ ಮುಂದೆ ಎಲ್ಲದಕ್ಕೂ ಕೈ ಕಟ್ಕೊಂಡು ಹೋಗಿ ನಿಂತ್ಕೋಬೇಕು. ಅವ್ನು ಟ್ರಾನ್ಸ್ಫರ್ ಇರಲಿ, ಅದಾಗಲಿ ಇದಾಗಲಿ, ಎಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಯಾವತ್ತೂ ಅಷ್ಟೇ ಯಾವುದಾದ್ರೂ ರಾಜ್ಯ ಸರ್ಕಾರ ಇಂಥ ವಿಚಾರದಲ್ಲಿ ಈ ರೀತಿಯಾದಂತಹ ವಿಲನ್ ವರ್ತನೆ ಮಾಡಿದ್ರೆ ಅದಕ್ಕೆ ಬಲಿಪಶು ಆಗೋದು ಸರ್ಕಾರಿ ನೌಕರರು. ಸುಮಾರು 10 ತಾವು ಸಾಕ್ಷ್ಯಾಧಾರಗಳನ್ನ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀರಾ, 10 ಕೊಟ್ಟಿದ್ದೀರಾ. ಹಾಗೆ ನೋಡಿದ್ರೆ ಚುನಾವಣಾ ಅಧಿಕಾರಿಗಳ ಸಂಖ್ಯೆ ನನ್ನ ಹತ್ರ ಇದೆ. ಒಟ್ಟು 59,050 ಬೂತ್ ಮಟ್ಟದ ಅಧಿಕಾರಿಗಳಿದ್ದಾರೆ ಮತ್ತು ಅವರ ಮೇಲೆ ನಿಯೋಜಿಸಲಾದಂತಹ ಅಧಿಕಾರಿಗಳ ಬೂತ್ ಮಟ್ಟದ ಅಧಿಕಾರಿಗಳು 59,050, ಮೇಲ್ವಿಚಾರಕರು 7,556 ಮತ್ತು ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು 336 ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಅಫ್ಕೋರ್ಸ್ DCಗಳು 31. ಹೌದಾ ಸರ್? ಅದರ ಮೇಲೆ ಮತದಾರರ ನೋಂದಣಾ ಅಧಿಕಾರಿಗಳು 224. ಸರ್, ಈ ಒಂದು ಲೆಕ್ಕಾಚಾರದಲ್ಲಿ ಇವರಿಷ್ಟು ಕರಪ್ಟ್ ಆಗಿದ್ದಾರೆ ಸರ್? ನನಗೂ ಪ್ರಶ್ನೆ. ಇವರಿಷ್ಟು ಜನ ಏನಿದ್ದಾರೆ ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ಅಣತಿಯಂತೆ 224 ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಕರಪ್ಟ್, ಇಡೀ ರಾಜ್ಯ ಸರ್ಕಾರದ ಅಧಿಕಾರಿಗಳೆಲ್ಲ ಕರಪ್ಟ್ ಆಗಿ ಹೋಗಿದ್ದಾರೆ. ನೋಡಿ, ಮೀಡಿಯಾಗಳು ತೋರಿಸಿರ್ತಕ್ಕಂಥ ವಿಚಾರಗಳು 224 ಕಾನ್ಸ್ಟಿಟ್ಯೂನ್ಸಿದು ಅಲ್ಲ. BJP ಪಾಯಿಂಟ್ ಔಟ್ ಮಾಡಿರ್ತಕ್ಕಂಥದ್ದು 224 ಕಾನ್ಸ್ಟಿಟ್ಯೂನ್ಸಿಗಳು ಅಲ್ಲ. ಈ JDS ಪಾಯಿಂಟ್ ಔಟ್ ಮಾಡಿದ್ರು 224 ಕಾನ್ಸ್ಟಿಟ್ಯೂನ್ಸಿಗಳಲ್ಲ. ಏನು ಜಯನಗರ MLA ರಾಮಮೂರ್ತಿ ಅವರು ಜಯನಗರದಲ್ಲಿ 48 ಬೂತ್ಗಳು, ಅದೇ ರೀತಿ ರಾಮನಗರದಲ್ಲಿ ನಡೀತು, ಕೊಡಗಲ್ ನಡೀತು, ಶಿವಮೊಗ್ಗದಲ್ಲಿ ನಡೀತು. ಅಲ್ಲ, ಅದನ್ನೇ ಹೇಳ್ತಾ ಇರೋದು ಮೇಡಮ್. ಶಿವಮೊಗ್ಗದಲ್ಲಿ ನಡೀತು, ಬಾದಾಮಿಲಿ ನಡೀತು, ಬಾಗಲಕೋಟೆಯಲ್ಲಿ ನಡೀತು. ಎಲ್ಲೆಲ್ಲಿ ಈ ಥರ ತೊಂದರೆ ಆಗ್ತದೆ ಅಲ್ಲಲ್ಲಿ ಮಾತ್ರನೇ ಅಲ್ಲಿನ ಏನು ನಮ್ಮ BLA 2ಗಳಿದ್ದಾರೆ ಅವರಿಂದ ಅಬ್ಜೆಕ್ಷನ್ ಬಂದಾಗ ಇದೇನು ಮೇಡಮ್ ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿ ಹೋಗಿದೆ. ಅದೇ ಕದ್ದು ಮುಚ್ಚಿ ಮಾಡ್ತಿಲ್ಲ ಪಾಪಿಗಳು, ಬಟಾ ಬಯಲಾಗಿ ಮಾಡ್ತಾ ಇದ್ದಾರೆ. ಮಸೀದಿಯಲ್ಲಿ ನಿಂತ್ಕೊಂಡು, ಇದರಲ್ಲಿ ನಿಂತ್ಕೊಂಡು, ಮದ್ರಾಸದಲ್ಲಿ ನಿಂತ್ಕೊಂಡು, ಶಾದಿ ಮಹಲ್ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಅದು ಬಿಟ್ಬಿಡಿ. ಯಾವ ಒಂದು ರಾಜ್ಯ ಸರ್ಕಾರದ ಇಡೀ ಒಂದು ಶಾಸನವನ್ನ ಇಡೀ ಒಂದು ಶಾಸನವನ್ನ ಕೈಯಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಗೃಹ ಮಂತ್ರಿ ಹೇಳ್ತಾರೆ ಬೇಗ ಆಗ್ಲಿ ಅಂತ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಹೌದು, ಇನ್ನೇನ್ರಿ ನಾಯಕ ಅಲ್ದಿರೋ ಇನ್ಯಾರು? ಹೌದು, ಬೇಗ ಆಗ್ಲಿ ಅಂತ ಹಂಗಂದ ತಕ್ಷಣ ನಾಯಕ ಅಲ್ಲ ಅಂದ್ಮೇಲೆ ಇನ್ಯಾರು? ಲಾಯಕಾದ ಗೃಹ ಸಚಿವನ ಕೆಲಸ ಏನು? ಲಾಯಕಾದ ಗೃಹ ಸಚಿವ ಕೆಲಸ ಲಾ ಅಂಡ್ ಆರ್ಡರ್ ಪ್ರಕಾರ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಅಂತ ತಾನೆ. ನೀವು ಎಲ್ಲ ಬೇಗ ಆಗಲಿ ಅಂತ ಹೇಳಿ ಒಬ್ಬ ಗೃಹ ಸಚಿವ ಹೇಳ್ತಾರೆ ಸಮುದಾಯದಲ್ಲಿ ಮಾಡ್ತಿರೋದು ಕರೆಕ್ಟ್ ಅಂತ ಹೇಳಿದ್ರೆ ಅದು ಲಾಯಕ ನಾಲಾಯಕ. ಜಯನಗರದಲ್ಲಿ BJP ಪಾಂಪ್ಲೆಟ್ ಕೊಟ್ರಪ್ಪ SIR ಅಧಿಕಾರಿಗಳು, ಅಲ್ಲಿ ನಾಲಾಯಕ ಯಾರು? BJP ಕೊಟ್ಟಿದ್ರೆ ಯಾರನ್ನು ಒಬ್ಬರಾದ್ರೂ ಕಂಪ್ಲೇಂಟ್ ಮಾಡಬೇಕಿತ್ತ? ಯಾರಾದ್ರೂ ಒಬ್ಬರಾದ್ರೂ ಕಂಪ್ಲೇಂಟ್ ಮಾಡಬೇಕಿತ್ತ? ಅಲ್ಲಿ ನೋಡಿ, ನೀವೇ ಹೇಳಿದ್ರಲ್ಲ ಸರ್, ಮೀಡಿಯಾಗಳು ತೋರಿಸಿದ್ರು, ಗೌರ್ಮೆಂಟ್ ಅಫಿಷಿಯಲ್ ಸರ್ಕಾರ ಕೆಳಗಡೆ ಕೆಲಸ ಮಾಡೋದು, ಯಾರ ಕೆಳಗಡೆ ಕೆಲಸ ಮಾಡಲ್ಲ. ನೀವು ಇದನ್ನ ಸಾಗರದಲ್ಲಿ ಬೇಳೂರು ಕೃಷ್ಣಮೂರ್ತಿ ಇಟ್ಕೊಂಡ್ರೆ, ಇದಾದ್ಮೇಲೆ ಸಾರಿ ಬೇಳೂರು ಗೋಪಾಲ ಕೃಷ್ಣ ಅವ್ರದ್ದು ಚಾಮರಾಜಪೇಟೆಯಲ್ಲಿ ಜಮೀರಾ ಮುಂದೆ ಇಟ್ಕೊಂಡ್ರು, ಸೋಮಶೇಖರ್ದು ಇದರಲ್ಲಿ BJP ಪಾಂಪ್ಲೆಟ್ ಹಂಚಿದ್ರಲ್ಲ ಸರ್, ಕರಪತ್ರ. ಹಾಗಾದ್ರೆ ಜಯನಗರದ BJPಯ ಯಾರು ನಾಯಕರಿದ್ದಾರೆ ಅವರೆಲ್ಲ ನಾಲಾಯಕರು? ಗೌರ್ಮೆಂಟ್ ಅಫಿಷಿಯಲ್
ಸರ್ಕಾರಕ್ಕೆ ವಿರುದ್ಧವಾಗಿ ಹಾಗಾದ್ರೆ ಅವೆಲ್ಲ ನಾಲಾಯಕಗಳ? ಆಪೋಸಿಷನ್ ಪಾರ್ಟಿಗೆ ಕೆಲಸ ಮಾಡ್ತಿದ್ರೆ ಯಾವ್ದಾದ್ರು ಗೌರ್ಮೆಂಟ್ ಆಫೀಸರ್ ಅಂತ ಹೇಳಿದ್ರೆ ಆ ಗೌರ್ಮೆಂಟ್ ಆಫೀಸರ್ ಇಲ್ಲ ಹುಚ್ಚಿಡ್ದಿರ್ಬೇಕು, ಇಲ್ಲ ನಾಳೆ ಕಿತ್ತಾಕ್ರು ಹೋಗ್ಬಿಟ್ಟು ಮನೆಗೆ ಹೋಗಿ ರೆಡಿ ಆಗಿರ್ಬೇಕು ಅವರು. ಸಾಧ್ಯನಾ? ಪ್ರಾಕ್ಟಿಕಲ್ ಪಾಸಿಬಲ್. ಒಬ್ಬ ಇಡೀ ಸರ್ಕಾರವನ್ನು ಎದುರಾಕೊಂಡು ಯಾರೋ ಒಬ್ಬ ಆಪೋಸಿಷನ್ ಪಾರ್ಟಿಗೆ MLA ಕೆಲಸ ಮಾಡ್ತಿದ್ರೆ ಅಂತ ಹೇಳಿ ಸಾಧ್ಯನಾ? ಅದು ಸಾಧ್ಯ ಆಗಿದ್ರೆ ನಾವ್ಯಾಕ್ರಿ ಹೋಗ್ಬೇಕಾಗಿತ್ತು ಇದಕ್ಕೋಸ್ಕರ. ಇದ್ರ ಮೇಲೆ ನೋಡಿ, ಈ ಕಾಂಗ್ರೆಸ್ನ ಕರಾಳ ಮುಖಗಳು ಒಂದೊಂದು ಎರಡೆಲ್ಲ ಬಯಲಾಗಿದ್ದು. ಸರಿ ಇವ್ರು ಹೇಳಿದ್ರೆ ಬಂದೆ ಬೇಡ ತಡ್ರಿ ಸರ್, ಬೇರೆಯವ್ರನ್ನು ಮಾತಾಡಿಸ್ಬೇಕು.